ನಾನು ಮಾಡಿದ ತಪ್ಪೆ. ಅಷ್ಟು ಜನರನ್ನ ಅಷ್ಟು ಹೊತ್ತು ನನಗೋಸ್ಕರ ಕಾಯೋ ಹಾಗೆ ಮಾಡಿದ್ದು ಖಂಡಿತ ತಪ್ಪೆ. ಕ್ಷಮಿಸಿ ಅತ್ತೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಕ್ಷಮಿಸಿ ಅಂತ ಕೇಳಿದ್ರು ಕೂಡ ನಿಮ್ಗೆ ಕೋಪ ಕಡಿಮೆ ಆಗ್ತಿಲ್ಲ. ಹಾಗಾದ್ರೆ ನನಗೆ ಶಿಕ್ಷೆ ಕೊಡಿ ಅತ್ತೆ. ನಾನ್ ಮಾಡಿರೋ ತಪ್ಪಿಗೆ ನನಗೆ ಸರಿಯಾದ ಶಿಕ್ಷೆ ಕೊಡಿ. ಇನ್ಯಾವತ್ತೂ ನಾನು ಈ ತರ ತಪ್ಪು ಮಾಡ್ತಿರೋ ಹಾಗೆ ನನಗೆ ಶಿಕ್ಷೆ ಕೊಡಿ ಅತ್ತೆ. ನನಗೆ ಶಿಕ್ಷೆ ಕೊಡಿ. ಕೊಡ್ತೀನಿ. ನೀನ್ ಮಾಡಿರೋ ತಪ್ಪು ನಿನ್ಗೆ ಜೀವನ ಪೂರ್ತಿ ನೆನ್ಪಿರೋ ಹಾಗೆ ಶಿಕ್ಷೆ ಕೊಡ್ತೀನಿ. ಈ ತರ ತಪ್ಪು ನೀನ್ ಇನ್ಯಾವತ್ತೂ ಮಾಡ್ದಿರೋ ಹಾಗೆ ನಿನಗೆ ಶಿಕ್ಷೆ ಕೊಡ್ತೀನಿ. ನಿಮ್ ಕೋಪ ಕಡಿಮೆ ಆಗಿ ನನ್ನ ತಪ್ಪನ್ನ ಮರೆಯೋ ಹಾಗೆ ನೀವು ಯಾವ ತರ ಶಿಕ್ಷೆ ಕೊಟ್ರು ನಾನು ಖುಷಿಯಾಗಿ ಒಪ್ಕೋತೀನಿ ಅತ್ತೆ. ಹಾಗಾದ್ರೆ ಇವತ್ತಿಂದ ನೀನು ನನಗೆ ಹೇಳ್ದೆ ಹೊರಗಡೆ ಹೋಗೋ ಹಾಗಿಲ್ಲ. ನನಗೆ ಹೇಳಿ ನನ್ನ ಪರ್ಮಿಷನ್ ತಗೊಂಡೆ ಹೊರಗಡೆ ಹೋಗ್ಬೇಕು. ಹೇಳಿರೋ ಟೈಮ್ಗೆ ತಿರುಗಿ ಮನೆಗೆ ಬರಬೇಕು. ಒಂದು ವೇಳೆ ನಾನು ಹೊರಗಡೆ ಹೋಗೋ ಹಾಗಿಲ್ಲ ಅಂತ ಹೇಳಿದ್ರೆ ನೀನು ಹೋಗೋದನ್ನೇ ಬಿಟ್ಬಿಡ್ಬೇಕು. ಹಾಗೆ ಮಾಡ್ತೀನಿ ಅಂತ ನನಗೆ ಮಾತು ಕೊಡು. ಆಡಿಷನ್ಸ್ ಆದಾಗಿಂದ ಪ್ರತಿದಿನ ಏನೋ ಒಂದು ಸುಳ್ಳು ಹೇಳ್ತಾ ಹೊರಗಡೆ ಹೋಗಿ ಅತ್ತೆಗೆ ಮೋಸ ಮಾಡ್ತಿದ್ದೀನಿ. ಸದ್ಯಕ್ಕೆ ಆ ಸುಳ್ಳು ಮೋಸನೆಲ್ಲ ನಿಲ್ಸಕ್ಕಾಗದೆ ಈಗ ಅವರು ಕೇಳ್ತಿದ್ದ ಹಾಗೆ ಮಾತು ಕೊಟ್ರೆ ಅತ್ತೆಗೆ ಸಂತೋಷ ಆಗುತ್ತೆ. ಹೀಗಾದರೂ ಅವ್ರಿಗೆ ಸಮಾಧಾನ ಆಗಲಿ. ಏನು ಯೋಚನೆ ಮಾಡ್ತಿದ್ಯಾ? ಅತ್ತೆನೇ ಕೇಳಿದ್ರು ಕೂಡ ಮಾತು ಕೊಡೋಕ್ಕಿಷ್ಟ ಇಲ್ವಾ? ಹಾಗೆ ಮಾತು ಕೊಟ್ರೆ ನಿನಗಿಷ್ಟ ಬಂದ ಹಾಗೆ ನಿನಗಿಷ್ಟ ಬರೋ ಜಾಗಕ್ಕೆ ಹೋಗಿ ನಿನಗಿಷ್ಟ ಬಂದಾಗ ಮನೆಗೆ ಬರೋಕೆ ಆಗಲ್ಲ ಅಂತ ಯೋಚನೆ ಮಾಡ್ತಿದ್ಯಾ? ಇಲ್ಲ ಅಕ್ಕ, ಅಷ್ಟು ದೊಡ್ಡ ತಪ್ಪು ಮಾಡಿರೋ ನನಗೆ ಇಷ್ಟು ಚಿಕ್ಕ ಶಿಕ್ಷೆ ಕೊಡ್ತಿರೋ ಅತ್ತೆಗೆ ಎಷ್ಟು ದೊಡ್ಡ ಮನಸ್ಸಿದೆ ಅಂತ ಯೋಚನೆ ಮಾಡ್ತಿದ್ದೆ.
ಅತ್ತೆ, ಇವತ್ತಿಂದ ನಿಮಗೆ ಹೇಳ್ದೆ ನಾನು ಎಲ್ಲೂ ಹೋಗಲ್ಲ. ನಿಮ್ಮ ಪರ್ಮಿಷನ್ ತಗೊಂಡು ನೀವು ಹೋಗು ಅಂದ್ರೆ ಅಷ್ಟೇ ಹೋಗ್ತೀನಿ. ಹೇಳಿರೋ ಟೈಮ್ಗೆ ಕರೆಕ್ಟಾಗಿ ಬರ್ತೀನಿ. ನೀವೇನಾದ್ರೂ ಬೇಡ ಅಂದ್ರೆ ನಾನು ಹೋಗಲ್ಲ. ಹಾಗಂತ ನಿಮ್ಗೆ ಮಾತು ಕೊಡ್ತಿದ್ದೀನಿ. ಬಿದ್ಲು ಹಳ್ಳಕ್ಕೆ. ಇನ್ನು ಯಾವಾಗ ಬೇಕೋ ಆಗ ಇವಳು ಮನೆಯಿಂದ ಹೋಗಕ್ಕಾಗಲ್ಲ. ಒಂದ್ ವೇಳೆ ಅತ್ತೆಗೇನಾದ್ರೂ ಬೆಣ್ಣೆ ಹಚ್ಚಿ ಅತ್ತೆ ಪರ್ಮಿಷನ್ ತಗೊಂಡು ಹೋಗ್ಬೇಕು ಅಂತ ಟ್ರೈ ಮಾಡಿದ್ರೂ ಅತ್ತೆ ಪರ್ಮಿಷನ್ ಕೊಡದೇ ಇರೋ ಹಾಗೆ ನಾನೇ ಏನೋ ಒಂದು ಪ್ಲಾನ್ ಮಾಡ್ತೀನಿ. ಇವಳಿನ ಮೇಲೆ ಮನೇಲೆ ಬಿದ್ದಿರ್ಬೇಕು. ಏನ್ ಶ್ಯಾಮ ಇದು? ಯಾಕೆ ಮಮ್ಮಿಗೆ ಹಾಗೆ ಮಾತು ಕೊಟ್ಟೆ? ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ಲೇಬೇಕಲ್ವಾ ರೀ? ಅದು ಶಿಕ್ಷೆ ಅನುಭವಿಸುವಂತ ದೊಡ್ಡ ತಪ್ಪ ಅಲ್ಲ. ನೀನೇ ಶಿಕ್ಷೆ ಕೊಡು ಅಂತ ಕೇಳ್ಕೊತಿಯಲ್ಲ, ಅರ್ಥನೇ ಇಲ್ಲ. ಅಂದ್ರೆ ಹಾಗೆ ಮಾಡಿದ್ರೆ ಅತ್ತೆಗೆ ಕೋಪ ಹೋಗುತ್ತಲ್ಲ ಅಂತ ಹಾಗೆ ಶಿಕ್ಷೆ ಕೊಡಿ ಅಂತ ಕೇಳ್ದೆ. ಆದ್ರೆ ಈ ತರ ಶಿಕ್ಷೆ ಕೊಡ್ತಾರೆ ಅಂತ ಅಂದ್ಕೊಳ್ಳಿಲ್ಲ. ಎಲ್ಲ ನಾವು ಅಂದ್ಕೊಂಡ ಹಾಗೆ ನಡೆಯಲ್ಲ ಅಲ್ವಾ? ನಾಳೆಯಿಂದ ಏನ್ ಮಾಡೋದು? FM ಸ್ಟೇಷನ್ಗೆ ಹೇಗೆ ಹೋಗೋದು? RJ ಆಗಿ ಜಾಬ್ ಹೇಗೆ ಮಾಡೋದು? ಇದಕ್ಕೂ ಮುಂಚೆ ಹೇಗ್ ಹೋಗ್ತಿದ್ನೋ ಹಾಗೆ ಹೋಗ್ತೀನಿ ರೀ. ಅತ್ತೆ ಹತ್ರ ಹೇಳೇ ಹೋಗ್ತೀನಿ. ಏನೋ ಕೆಲ್ಸದ ಮೇಲೆ ಹೋಗ್ತಿದ್ದೀನಿ ಅಂತ ಅತ್ತೆಗೆ ಹೇಳಿ ಹೊರಗಡೆ ಹೋಗಿ ಆ ಕೆಲಸ ಮಾಡ್ಕೊಂಡು ನಾನು ಜಾಬ್ ಮಾಡ್ಕೊಂಡು ಮನೆಗೆ ತಿರುಗಿ ಬರ್ತೀನಿ. ಏನೋ ಒಂದು ಕೆಲಸ ಅಂದ್ಕೊಂಡು ಹೊರಗಡೆ ಹೋಗ್ತೀನಿ ಅನ್ನೋದು ಓಕೆ. ತೀರಾ ನೀನು ಹೊರಡ್ತಿದ್ದಾಗ ಆ ಕೆಲಸ ಅಷ್ಟು ಮುಖ್ಯ ಏನಿಲ್ಲ, ಅದಕ್ಕೋಸ್ಕರ ನೀನು ಹೊರಗಡೆ ಹೋಗೋದು ಬೇಡ, ಮನೇಲೇ ಇರು ಅಂತ ಮಮ್ಮಿ ಹೇಳಿದ್ರೆ ಏನ್ ಮಾಡ್ತೀಯಾ? ಕೊಟ್ಟಿರೋ ಮಾತಿನ ಪ್ರಕಾರ ಇಲ್ಲೇ ಇರ್ತೀಯಾ? ಆ ತರ ಪರಿಸ್ಥಿತಿ ಬರಲ್ಲ ರೀ. ಬಂದ್ರೆ ಏನ್ ಮಾಡ್ತೀಯಾ ಅಂತ ಕೇಳ್ತಾ ಇದ್ದೀನಿ. ಮಮ್ಮಿ ಬೇಡ ಅಂದ್ರೆ ಅವ್ರಿಗೆ ಕೊಟ್ಟಿರೋ ಮಾತಿನ ಹಾಗೆ ಹೊರಗಡೆ ಹೋಗಲ್ವಲ್ಲ? ಹೊರಗಡೆ ಹೋಗದೆ ಇದ್ರೆ RJ ಆಗಿ FM ಸ್ಟೇಷನ್ ಅಲ್ಲಿ ಜಾಬ್ ಮಾಡಕ್ಕಾಗಲ್ಲ. ಜಾಬ್ ಮಾಡದೇ ಇದ್ರೆ ಗೌರವನ್ ಸಾಲ ತೀರ್ಸಕ್ಕಾಗಲ್ಲ. ನಿಮ್ಮಪ್ಪಂಗೆ ಇಂಜೆಕ್ಷನ್ಗೋಸ್ಕರ ದುಡ್ಡು ಕಳ್ಸಕ್ಕಾಗಲ್ಲ. ನೀನ್ ಅಂದ್ಕೊಂಡಿದ್ದು ಯಾವುದೂ ಆಗಲ್ಲ. ನೋಡಿದ್ಯಾ, ನೀನ್ ಅವಸರ ಪಟ್ಟು ಮಾತು ಕೊಟ್ಟಿದ್ರಿಂದ ಏನಾಯ್ತು ಅಂತ ನೋಡಿದ್ಯಾ? ನೀನ್ ಜಾಬ್ ಮಾಡದೇ ಇದ್ರೆ, ಗೌರವನ್ ಸಾಲ ತೀರಿಸದೇ ಇದ್ರೆ, ನಿಮ್ಮಪ್ಪನ ಟ್ರೀಟ್ಮೆಂಟ್ಗೆ ದುಡ್ಡು ಕಳಿಸದೆ ಹೋದ್ರೆ ನಿಮ್ಮನೆ ಪರಿಸ್ಥಿತಿ ಹೇಗಿರುತ್ತೋ ಒಂದ್ಸಲ ಯೋಚನೆ ಮಾಡು. ಆ ಇಂಜೆಕ್ಷನ್ಗೆ ದುಡ್ಡು ಜಾಸ್ತಿ ಆಗುತ್ತಂತೆ. ಒಂದೊಂದಕ್ಕೆ 5,000 ಆಗುತ್ತಂತೆ. ಒಂದ್ ವೇಳೆ ನಾನು ಹೊರಗಡೆ ಹೋಗೋ ಹಾಗಿಲ್ಲ ಅಂತ ಹೇಳಿದ್ರೆ ನೀನು ಹೋಗೋದನ್ನೇ ಬಿಟ್ಬಿಡ್ಬೇಕು. ಜಾಬ್ ಮಾಡದೇ ಇದ್ರೆ ಗೌರವನ್ ಸಾಲ ತೀರ್ಸಕ್ಕಾಗಲ್ಲ. ನಿಮ್ಮಪ್ಪಂಗೆ ಇಂಜೆಕ್ಷನ್ಗೋಸ್ಕರ ದುಡ್ಡು ಕಳ್ಸಕ್ಕಾಗಲ್ಲ. ಹಲೋ ಅಮ್ಮ, ಅಪ್ಪ ಹೇಗಿದ್ದಾರೆ? ಚೆನ್ನಾಗಿದಾರಮ್ಮ. ವಾರ ವಾರ ಇಂಜೆಕ್ಷನ್ ಕೊಡಿಸ್ತಾ ಇದೀವಲ್ಲ, ಬೇಗ ಹುಷಾರಾಗ್ತಾರಂತೆ. ಅದಕ್ಕೆ ಅವ್ರ ಬಗ್ಗೆ ನನ್ಗೇನು ಭಯ ಇಲ್ಲಮ್ಮ. ಆದ್ರೆ ನನ್ಗೆ ಯೋಚನೆ ಇರೋದೆಲ್ಲ ನಿನ್ ಬಗ್ಗೆನೆ. ನನ್ ಬಗ್ಗೆನಾ? ನನ್ ಬಗ್ಗೆ ಯೋಚನೆ ಯಾಕಮ್ಮ?
ಯಾಕೆ ಅಂತ ಕೇಳ್ತಿಯಲ್ಲಮ್ಮ, ಅಷ್ಟು ಲಕ್ಷ ಕೊಡ್ತೀನಿ ಅಂತ ಗೌರಮ್ಮಂಗೆ ಮಾತ್ ಕೊಟ್ಟಿದ್ಯಾ? ಅದ್ರ ಬಗ್ಗೆನೇ ಯೋಚನೆನಮ್ಮ. ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡ್ಬೇಡಮ್ಮ. ಮಾತ್ ಕೊಟ್ಟ ಹಾಗೆ ಅವ್ರ ಸಾಲನ ತಿಂಗಳು ನಾನ್ ತೀರಿಸ್ತೀನಿ. ಹೇಗ್ ತೀರಿಸ್ತೀಯಮ್ಮ? ತಿಂಗಳು ಅಷ್ಟು ದುಡ್ಡು ಸಂಪಾದನೆ ಮಾಡ್ಬೇಕು ಅಂದ್ರೆ ನೀನೇನಾದ್ರೂ ಕೆಲ್ಸ ಮಾಡ್ತಿರ್ಬೇಕಲ್ವಾ? ಅದೆಲ್ಲ ನಾನ್ ನೋಡ್ಕೋತೀನಿ ಅಮ್ಮ. ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡ್ಬೇಡ. ನನ್ಗೊಂದ್ ಕಡೆ ನನ್ ಕೃಷ್ಣ ಜೊತೆಯಾಗಿದ್ದಾನೆ, ಇನ್ನೊಂದ್ ಕಡೆ ನಿಮ್ ಅಳಿಯ ಜೊತೆಲಿದ್ದಾರೆ. ಅವರಿಬ್ರು ನನ್ಗೆ ಜೊತೆಯಾಗಿರೋವಾಗ ಯಾವ ತರ ಸಮಸ್ಯೆ ಆದ್ರೂ ಸರಿ, ನಾನ್ ಬಗೆಹರಿಸ್ತೀನಿ. ನೀನ್ ಧೈರ್ಯವಾಗಿರಮ್ಮ. ಸರಿನಮ್ಮ, ಇಡ್ತೀನಿ. ಸರಿ ಅಮ್ಮ, ಅಪ್ಪನ್ ಹುಷಾರಾಗಿ ನೋಡ್ಕೋ. ಹಾ. ಯಾಕ್ರಿ ಇನ್ನೂ ಆ ವಿಷಯನೇ ಯೋಚನೆ ಮಾಡ್ತಿದ್ದೀರಾ? ಎಷ್ಟು ಯೋಚನೆ ಮಾಡಿದ್ರು ಕೂಡ ಪರಿಹಾರ ಸಿಗದೆ ಇರುವಂತ ಸಮಸ್ಯೆ ಸೃಷ್ಟಿ ಮಾಡಿದ್ಯಲ್ಲ ನೀನು. ಮಮ್ಮಿ ಕೋಪ ಕಡಿಮೆ ಮಾಡೋದಿಕ್ಕೆ, ಮಮ್ಮಿನ ಖುಷಿ ಪಡಿಸೋದಿಕ್ಕೆ ಮಾತು ಕೊಟ್ಟೆ, ಸಿಕ್ಕಾಕೊಂಡೆ. ಅವಾಗ್ಲೂ ನಾನು ಸನ್ನೆ ಮಾಡ್ತಾನೆ ಇದ್ದೆ, ಮಾತು ಕೊಡ್ಬೇಡ ಅಂತ. ನನ್ನ ಮಾತು ಕೇಳಿದ್ರಲ್ವಾ? ಗಂಡನ್ ಮಾತು ಕೇಳೋದಕ್ಕಿಂತ ಅತ್ತೆಗೆ ಮಾತು ಕೊಡೋದೇ ಮುಖ್ಯ ಅಂದ್ಕೊಂಡೆ, ಕೊಟ್ಟೆ. ಅಲ್ಲ, ನಿನಗೋಸ್ಕರ ನಾನು ಎಷ್ಟು ಮಾಡ್ತಿದ್ದೀನೋ ಅರ್ಥನೇ ಮಾಡ್ಕೊಳಲ್ವಲ್ಲ. ನೀನ್ ಅಂದ್ಕೊಂಡ್ ಹಾಗೇನೆ ನಿನ್ ಸಂಪಾದನೆಯಿಂದನೇ ನಿನ್ ಸಾಲ ತೀರ್ಸೋದಕ್ಕೆ ಮನೆಯವ್ರಿಗೆ ಗೊತ್ತಾಗ್ದಿದ್ದ ಹಾಗೆ ನಿನ್ ಕೈಲಿ ಕೆಲಸ ಮಾಡಿಸ್ತಿದ್ದೀನಿ. ಅದ್ಯಾವುದೋ ಮಾಮೂಲಿ ಉದ್ಯೋಗ ಅಲ್ಲ, ಹಾಡು ಹೇಳೋ ಕೆಲಸ. ನೀನ್ ಹಾಡು ಹೇಳ್ತಿರೋ ವಿಷಯ ಹೊರಗಡೆ ಬಂದ್ರೆ ಮಮ್ಮಿ ಹೇಗೆ ರಿಯಾಕ್ಟ್ ಮಾಡ್ತಿರೋ ಗೊತ್ತಿದ್ದು ಕೂಡ ನಿನ್ ಕೈನಲ್ಲಿ ಆ ಕೆಲಸ ಮಾಡಿಸ್ತಾ ಇದ್ದೀನಿ. ನಿನಿಗೋಸ್ಕರ ಸುಳ್ಳು ಹೇಳ್ತಾ ಇದ್ದೀನಿ, ನಿನಿಗೋಸ್ಕರ ಮಮ್ಮಿಗೆ ಮೋಸ ಮಾಡ್ತಾ ಇದ್ದೀನಿ. ಅಲ್ಲ, ಹಿಂದೆ ಮುಂದೆ ಯೋಚನೆ ಮಾಡ್ದಂಗೆ ಹಾಗೆ ಮಮ್ಮಿಗೆ ಮಾತು ಕೊಡ್ಬೋದಾ? ಏನು ಅಂದ್ರೆ ನಿಮ್ ನೋವು ನನ್ಗೆ ಅರ್ಥ ಆಗತ್ತೆ. ನೀವ್ ಯಾಕೆ ಹೀಗೆ ಫೀಲ್ ಆಗ್ತಿದ್ದೀರಾ ಅಂತ ನನ್ಗೆ ಅರ್ಥ ಆಯ್ತು ರೀ. ನೀವು ನನ್ ಬಗ್ಗೆ ಯೋಚನೆ ಮಾಡಿ ಹೀಗ್ ಮಾತಾಡ್ತಿದ್ದೀರಿ, ಆದ್ರೆ ನಾನು ಅತ್ತೆ ಬಗ್ಗೆ ಯೋಚನೆ ಮಾಡಿ ಹಾಗ್ ಮಾತು ಕೊಟ್ಟಿದ್ದು. ಅತ್ತೆಗೆ ನಾನು ಹಾಗ್ ಮಾತು ಕೊಟ್ಟಿದ್ರಿಂದಾನೆ ಹೊಸ ಸಮಸ್ಯೆ ಬಂದಿದ್ದು. ನನ್ಗೆ ಹೀಗ್ ಹೊಸ ಸಮಸ್ಯೆ ತಂದಿಟ್ಟಿರೋ ಕೃಷ್ಣನೇ ಪರಿಹಾರ ಕೂಡ ತೋರಿಸ್ತಾನೆ. ಕೃಷ್ಣ ಇದಾನಲ್ಲ, ಭಯ ಯಾಕೆ? ಅಖಿಲ್, ಅಪ್ಪ ಅಖಿಲ್. ಹಾ ಡ್ಯಾಡಿ, ಒಂದ್ ಸ್ವಲ್ಪ ಬರ್ತೀಯಾ? ಒಂದ್ ನಿಮಿಷ, ಡ್ಯಾಡಿ ಕರೀತಾ ಇದ್ದಾರೆ. ಹಾ ಬರ್ತಿದ್ದೀನಿ ಡ್ಯಾಡಿ, ಒಂದ್ ನಿಮಿಷ ಬರ್ತೀನಿ. ಏನ್ ಡ್ಯಾಡಿ, ಎಲ್ರೂ ಹೀಗಿದ್ದೀರಲ್ಲ, ಏನಾಯ್ತು? ನಡ್ದಿದ್ದು ನಿನ್ ಹೆಂಡ್ತಿಂದಲ್ಲ ಅಖಿಲ್, ಹೆದರಬೇಡ. ಫ್ಯಾಕ್ಟ್ರಿ ಪ್ರಾಬ್ಲಮ್ಮಾ? ಏನ್ ಡ್ಯಾಡಿ ಆ ಪ್ರಾಬ್ಲಮ್? ನಾವು ತಯಾರು ಮಾಡೋ ಮಸಾಲೆ ಪುಡಿ ಚೀಫ್ ಚೆಫು ಸಡನ್ ಆಗಿ ಕೆಲಸ ಬಿಟ್ಬಿಟ್ಟಿದ್ದಾನೆ ಕಣಪ್ಪ. ಅದು ಬದಲು ಮಾಡಿದ್ದಲ್ಲ, ನಮ್ಮ ಜೊತೆ ಕಾಂಪೀಟ್ ಮಾಡೋಕ್ಕಾಗ್ದಿರೋ ನಮ್ಮ ಕಾಂಪಿಟೇಟರ್ಸ್ ಅದನ್ನ ಸೆಳ್ಕೊಂಡಿದ್ದು. ಅವನಿಗೆ ಹೆಲ್ತ್ ಚೆನ್ನಾಗಿಲ್ಲ ಅಂತ ಕಳ್ಳ ಸರ್ಟಿಫಿಕೇಟ್ ಮಾಡಿಸಿ ಅವನು ನಮ್ಮ ಕಂಪ್ನಿಗೆ ರಿಸೈನ್ ಮಾಡೋ ಹಾಗೆ ಮಾಡಿದ್ದಾರೆ. ಅವನ ಮನೇಲೆ ಕೂರಿಸ್ಕೊಂಡು ಅವನಿಗೆ ಸಂಬಳ ಕೊಡ್ತಿದ್ದಾರಂತೆ. ಮಾರ್ಕೆಟಲ್ಲಿ ನಮ್ಮ ಜೊತೆ ಧೈರ್ಯವಾಗಿ ಫೈಟ್ ಮಾಡೋಕ್ಕಾಗದೆ ಹೀಗೆ ಬೆನ್ನಿಗೆ ಚೂರಿ ಹಾಕಿದಾರೆ ಕಣಪ್ಪ ಅವರು. ಅದಕ್ಕೆ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಳ್ಳೋದು ಡ್ಯಾಡಿ? 24 hours ಅಲ್ಲಿ ಒಳ್ಳೆ ಶೆಫ್ನ ಅಪಾಯಿಂಟ್ ಮಾಡೋಣ. ಮಾಡಿದ್ರೂ ಪ್ರಯೋಜನ ಇಲ್ಲಪ್ಪ. ಅವನಿಗೆ ನಾವು ಫಾರ್ಮುಲಾ ಹೇಳಿ ಅವನು ಅದನ್ನ ಅರ್ಥ ಮಾಡಿಕೊಂಡು ಮಿಕ್ಸ್ ಮಾಡಿ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡೋಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಈ ಟೈಮಲ್ಲಿ
ನಮ್ಮ ಕಾಂಪಿಟೇಟರ್ಸ್ ಎಲ್ಲರೂ ನಮ್ಮನ್ನು ದಾಟ್ಬಿಡ್ತಾರೆ. ಮತ್ತೆ ನಾವು ಯಾವುದೋ ಒಂದು ಮಸಾಲಾನ ಮಾರ್ಕೆಟ್ಗೆ ರಿಲೀಸ್ ಮಾಡದೇ ಇದ್ದರೆ ನಮ್ಮ ಪ್ಲೇಸ್ ನಾವು ಕಾಪಾಡ್ಕೊಳ್ಳೋಕ್ಕಾಗಲ್ಲ. ಈಗ ನಮ್ಮ ಪ್ರೊಡಕ್ಷನ್ ನಿಲ್ಬಾರ್ದು ಅಂದರೆ, ನಮ್ಮ ಕಾಂಪಿಟೇಟರ್ಸ್ ನಮ್ಮನ್ನು ಓವರ್ಟೇಕ್ ಮಾಡಬಾರ್ದು ಅಂದರೆ ಏನಾದರೂ ಒಂದು ಮಾಡಲೇಬೇಕು. ಎಲ್ಲರೂ ಯೋಚನೆ ಮಾಡಿ, ಏನಾದರೂ ಹೊಳೆದ್ರೆ ಹೇಳಿ. ಮಾವ, ನಂದೊಂದು ಸಲಹೆ. ಹೇಳಮ್ಮ. ಆ ಮಸಾಲೆ ರೆಸಿಪಿ ಬಗ್ಗೆ ನಾನೇ ಅಲ್ವಾ ಹೇಳಿರೋದು. ಸ್ವಲ್ಪ ದಿನದ ತನಕ ನಾನು ಕೂಡ ಫ್ಯಾಕ್ಟ್ರಿಗೆ ಹೋಗಿ ಯಾವ ರೇಷಿಯೋಲಿ ಏನೇನು ಎಷ್ಟೆಷ್ಟು ಹಾಕಿ ಮಸಾಲ ಪೌಡರ್ ತಯಾರು ಮಾಡಬೇಕು ಅವ್ರಿಗೆ ಟ್ರೈನಿಂಗ್ ಕೊಡ್ತೀನಿ. ಆಕ್ಚುಲಿ ವೆರಿ ಗುಡ್ ಐಡಿಯಾ. ಏನ್ ಗುಡ್ ಐಡಿಯಾ ಅಖಿಲ್? ಹಾ, ಈ ಐಡಿಯಾ ಅತ್ತೆಗೆ ಹಿಡಿಸ್ತೇ ಇರ್ಬೋದು. ಈ ಮನೆ ಸೊಸೆ ಹೋಗಿ ವರ್ಕರ್ಸ್ ಮಧ್ಯೆ ಮಸಾಲೆ ಪೌಡರ್ ಮಾಡ್ತಾ ಕೂತ್ಕೊಳ್ಳೋಕೆ ಅತ್ತೆ ಅಂತೂ ಒಪ್ಕೊಳ್ಳಲ್ವೇನೋ. ಹತ್ತು ಜನರ ಹತ್ರ ಕೆಲಸ ಮಾಡಿಸ್ಬೇಕಾಗಿರೋ ಅವ್ರ ಸೊಸೆ 10 ಜನ ಕೂಲಿಗಳ ಜೊತೆ ಸೇರಿ ಕೆಲಸ ಮಾಡೋದಕ್ಕೆ ಅತ್ತೆ ಒಪ್ಕೊಳ್ದೇ ಇರ್ಬೋದು. ಕೆಲ್ಸಗಾರರ ಮಧ್ಯೆ ಕುತ್ಕೊಂಡು ಹಾಗೆ ಕೂಲಿ ಕೆಲಸ ಮಾಡೋ ತನ್ನ ಸೊಸೆನ ನೋಡ್ದೋರು ಕೂಲಿ ಕೆಲಸದೋಳು ಅಂತ ಅನ್ಕೊಳ್ತಾರೆ ಅನ್ನೋ ಭಯಕ್ಕೆ ಅತ್ತೆ ಒಪ್ಕೊಳ್ದೇ ಇರ್ಬೋದಲ್ಲ. ಅದ್ರ ಜೊತೆಗೆ ಒಂದು ಕೆಲ್ಸದ ಮೇಲೆ ಹೊರಗಡೆ ಹೋಗಿ ಆ ಕೆಲ್ಸನ ಮಾತ್ರ ಮುಗಿಸ್ಕೊಂಡ್ ಬರೋ ಅಭ್ಯಾಸ ನಮ್ ಶ್ಯಾಮಗೆಲ್ಲಿದೆ? ಫ್ಯಾಕ್ಟ್ರಿ ಕೆಲ್ಸ ಅಂತ ಹೊರಗಡೆ ಹೋಗಿ ಬೇರೆ ಯಾವ್ದೋ ಕೆಲ್ಸ ಮಾಡ್ಕೊಂಡು ಮಧ್ಯರಾತ್ರಿಲ್ ಮನೆಗ್ ಬರ್ಬಹುದು ಅನ್ನೋ ಅನುಮಾನದಲ್ಲಿ ಅತ್ತಿಗೆ ಒಪ್ಕೊಳ್ಳಲ್ವೇನೋ ಅಂತ ಐಶ್ವರ್ಯನ ಅನುಮಾನ ಅಲ್ವಾ ಐಶ್ವರ್ಯ? ಹೌದೌದು, ಅಂಥದ್ದೆಲ್ಲ ನಮ್ಮ ಅತ್ತೆಗಿಷ್ಟ ಆಗಲ್ವಲ್ಲ, ಅದಕ್ಕೆ ಅತ್ತೆ ಒಪ್ಕೊಳ್ಳಲ್ಲ. ಹೌದು, ಒಪ್ಪೋದಿಲ್ಲ. ಶ್ಯಾಮ ಫ್ಯಾಕ್ಟ್ರಿಗೆ ಹೋಗಿ ಹಾಗೆ ಕೂಲಿಗಳ ಮಧ್ಯ ಕೆಲಸ ಮಾಡೋದಕ್ಕೆ ನಾನು ಒಪ್ಪೋದಿಲ್ಲ. ನೋಡಿದ್ರಾ, ಅತ್ತೆನೇ ಒಪ್ಕೊಳ್ಳಿಲ್ಲ. ಶ್ಯಾಮ ಅತ್ತೆಗೆ ಮಾತು ಕೊಟ್ಟಿದ್ದಾಳೆ, ಅತ್ತೆ ಒಪ್ಕೊಂಡ್ರೆ ಮಾತ್ರ ಹೊರಗಡೆ ಹೋಗ್ತೀನಿ ಅಂತ. ಈಗ ಅತ್ತೆನೇ ಒಪ್ಕೊಳ್ಳಿಲ್ಲ ಅಂದ್ಮೇಲೆ ಫ್ಯಾಕ್ಟ್ರಿಗೆ ಹೇಗೆ ಹೋಗ್ತಾಳೆ? ಹೋಗ್ತಾಳೆ. ಹೇಗ್ ಹೋಗ್ತಾಳೆ? ನಾನ್ ಬೇಡ ಅಂದ್ರೂ ಕೂಡ ನೀವು ಶ್ಯಾಮನ ಫ್ಯಾಕ್ಟ್ರಿ ಕಳಿಸ್ತೀರಾ?
ನೀವ್ ಕಳ್ಸಿದ್ರು ನನಗ್ ಮಾತ್ ಕೊಟ್ಟಾದ್ಮೇಲೆ ಶ್ಯಾಮ ಮಾತಿಗೆ ತಪ್ಪಿ ಫ್ಯಾಕ್ಟ್ರಿಗೆ ಹೋಗ್ತಾಳಾ? ನೀನು ಬೇಡ ಅಂತ ಹೇಳಿದ್ಮೇಲೆ ನಾನು ಕಳ್ಸಲ್ಲ. ನಿನಗೆ ಮಾತು ಕೊಟ್ಟ ಮೇಲೆ ಶ್ಯಾಮನು ಫ್ಯಾಕ್ಟ್ರಿಗೆ ಹೋಗಲ್ಲ. ನೀನು ಒಪ್ಕೊಂಡ್ಮೇಲೆ ಶ್ಯಾಮ ಫ್ಯಾಕ್ಟ್ರಿಗೆ ಹೋಗ್ತಾಳೆ. ನಿನ್ನ ಕೋಪ, ಆವೇಶ, ಹಠದ ಸ್ವಭಾವ ಎಲ್ಲ ಪಕ್ಕದಲ್ಲಿಟ್ಟು ಸ್ವಲ್ಪ ನಮ್ಮ ಫ್ಯಾಕ್ಟ್ರಿ ಬಗ್ಗೆ ಯೋಚನೆ ಮಾಡು. ನಿನ್ಗೊಂದು ವಿಷಯ ಗೊತ್ತಾ ವಸಂತ? ಶ್ಯಾಮ ಕೊಟ್ಟಿರೋ ರೆಸಿಪಿಯಿಂದಾನೆ ನಾವು ಮಾರ್ಕೆಟಲ್ಲಿ ಯಾರು ಎಟುಕ್ಸ್ಕೊಳ್ದೇ ಇರುವಂತ ಸ್ಥಾನದಲ್ಲಿದ್ದೀವಿ. ಈಗ ಶ್ಯಾಮ ಫ್ಯಾಕ್ಟ್ರಿಗೆ ಹೋಗದೆ ಇದ್ರೆ, ಆ ಮಸಾಲಾ ಪೌಡರ್ನ ನಾವು ಮಾರ್ಕೆಟಲ್ಲಿ ಕಳಿಸದೇ ಇದ್ರೆ, ಅಷ್ಟು ಮೇಲಿಂದ ನಾವು ಕೆಳಗೆ ಬೀಳೋದು ಖಂಡಿತ.